ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ಕನ್ನಡದ ಡಿಕೆ ಶಿವಕುಮಾರ್ ಅವರು ಭೇಟಿ ಆದ್ರಿ. ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿರೋದು. ಅದಾದ ಬಳಿಕ ಏನೆಲ್ಲ ಚರ್ಚೆ ಆಯ್ತು ಸರ್? ಬ್ರೇಕ್ಫಾಸ್ಟ್ ಬರೀ CM DCM ಮಾಡ್ತಿರೋ, ನಮ್ಮನ್ನು ಕರಿತಿರೋ ಅಂತ ಕೇಳಕ್ ಬಂದಿದ್ದೋ. DCM ನಮ್ಮನ್ನು ಕರೆದಿಲ್ಲ, ಸದ್ಯಕ್ಕೆ ಕರಿತೀವಿ ಅಂತ ಹೇಳಿದ್ದಾರೆ. ಸರ್, CM ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ ಹೇಳ್ತಾ ಇರೋದು. ಹೇಳಿದಾರಲ್ಲ, ಪುನಃ ಅದನ್ನ ನೀವ್ಯಾಕೆ ಪುನರುಚ್ಚಾರ ಮಾಡ್ತೀರಾ? ಹೇಳಿದ್ದಾರೆ CM ಮತ್ತೆ DCM ಇಬ್ರು ಕೂಡ ಏನೇ ನಡೆದ್ರು ಕೂಡ ಕಾಂಗ್ರೆಸ್ನಲ್ಲಿ ಹೈಕಮಾಂಡೇ ಅಂತಿಮ ನಿರ್ಧಾರ ಅಂತ. ಹೈಕಮಾಂಡ್ ವಿಲ್ ಟೇಕ್ ದಿ ಡಿಸಿಷನ್. ತಡ ಆಗ್ತಿಲ್ವಾ ಸರ್ ಅಂತ? ಯಾರಿಗೆ ತಡ ಆಗ್ತದೆ, ಯಾರಿಗೆ ಬೇಗ ಆಗ್ಬೇಕು? ನಿಮ್ಗೆ ನಮ್ಗೇನ್ ಬೇಗ ಆಗ್ಬೇಕು ಅಂತಿಲ್ಲ. ನಿಮಗ್ ಮಾಧ್ಯಮದವ್ರಿಗೆ ತಡ ಆಗ್ತಾ ಇದೆ, ಇದು ಯಾರಿಗೂ ತಡ ಆಗ್ತಾ ಇಲ್ಲ. ಕೂಲಿ ಕೇಳ್ತಾ ಇರೋದು ನೀವಲ್ವಾ ಸರ್, ನಾವಲ್ಲ. ಕೂಲಿ ಕೇಳ್ತಾ ಇದೀವಿ. ದೇ ವಿಲ್ ಗಿವ್ ಇಟ್ ಇನ್ ಅಪ್ರೋಪ್ರಿಯೇಟ್ ಟೈಮ್. ಸಂಕ್ರಾಂತಿ ನಂತರ DCM DK ಶಿವಕುಮಾರ್ ಅವರಿಗೆ ಸಿಹಿ ಸುದ್ದಿ ಬರುವ ಮುನ್ಸೂಚನೆ ಸಿಗ್ತಿದೆ. ನಿಮ್ ಮಾಧ್ಯಮಗಳ ಮುಖಾಂತರ ನಾವು ತಿಳ್ಕೊಳಕ್ ಹೊರಟಿದೀವಿ, ಬರ್ತದ ಇಲ್ವೋ ಅಂತ ಹೇಳಿ. ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಅನ್ಕೊಂಡಂತೆ ಹೇಳಿಲ್ವಾ? ಹೈಕಮಾಂಡ್ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಎಲ್ಲ ವಿಚಾರಗಳು ಹೈಕಮಾಂಡ್ ಅಂಕಣದಲ್ಲಿದೆ. ಬಾಲ್ ಈಸ್ ವಿತ್ ಹೈಕಮಾಂಡ್. ದೇ ವಿಲ್ ಟೇಕ್ ದಿ ಡಿಸಿಷನ್. ನೀವು ಸೇರಿದಂತೆ ಬಹಳಷ್ಟು ಮಂದಿ ಶಾಸಕರು ಸಚಿವ ಸ್ಥಾನದ ಆಕಾಂಕ್ಷಿ ಇರುವಂತದ್ದು. ಆದ್ರೆ ಹೈಕಮಾಂಡ್ ಅದಕ್ಕೆ ಅನುಮತಿ ಕೊಡ್ತಾ ಇಲ್ಲ. ಕೊಟ್ರೆ ಆಯ್ತೀವಿ, ಕೊಡದೇ ಇದ್ರೆ MLA ಕೆಲಸ ಮಾಡ್ತೀವಿ. ಈಗ ಒಂದು ಹಂತಕ್ಕೆ ನಾವಿಬ್ರು ಒಂದಾಗಿದ್ದೇವೆ ಅನ್ನುವಂಥದ್ದನ್ನ ಮತ್ತೊಮ್ಮೆ ತೋರಿಸ್ತಿದ್ದಾರೆ. ಎಲ್ಲೋ ಒಂದ್ ಕಡೆ ಅವರ ಒಂದಿಷ್ಟು ಜನ ಹಿಂಬಾಲಕರು ಅನ್ಸ್ಕೊಂಡವರು ಡಿವೈಡ್ ಮಾಡ್ಕೊಂಡು ಹೋಗುವಂತಹದ್ದು ಎಲ್ಲದಕ್ಕೂ ಕೂಡ ಈಗ ಸೂಚನೆಯನ್ನ ಕೇವಲ ಸಚಿವರು ಶಾಸಕರಿಗೂ ನೀವು ಅವರು ಡಿವೈಡ್ ಆಗಿದ್ದಾರೆ ಅಂತ ನೀವ್ಯಾಕೆ ಭಾವಿಸಿದೀರಾ? ಅಲ್ಲ, ಈಗ ನೀವ್ ಹೇಳಿದ್ರಿ ಈಗ ಒಂದು ಹಂತಕ್ಕೆ ನಾವು ಒಗ್ಗಟ್ಟಾಗಿದ್ದೇವೆ ಅಂತಕ್ಕಂಥ ಪ್ರದರ್ಶನ ನಡೀತಾ ಇದೆ ಇಲ್ಲಿ ಅಂತ ಹೇಳಿದ್ರಿ. ಅದನ್ನ ಯಾಕೆ ನೀವು ಹಂಗ ಅನ್ಕೊಂಡಿದ್ದೀರಾ? ಅವ್ರು ಮೊದ್ಲಿಂದನೂ ಒಗ್ಗಟ್ಟಾಗಿದ್ದಾರೆ, ಈಗಲೂ ಒಗ್ಗಟ್ಟಾಗಿದ್ದಾರೆ, ಮುಂದೆನೂ ಒಗ್ಗಟ್ಟಾಗಿರ್ತಾರೆ. ಇದು ನೀವು ಮಾಧ್ಯಮದವ್ರು ನೀವ್ ಯಾಕೆ ಹಂಗ ಅನ್ಕೋತೀರಾ? ಇವಾಗ ಪ್ರಯತ್ನ ನಡೀತಾ ಇದೆ ಅಂತ ಅನ್ಕೊಂತೀರಾ? ಎಲ್ಲರೂ ಅವರ ಅಭಿಪ್ರಾಯ, ಇದು ವಾಕ್ ಸ್ವಾತಂತ್ರ್ಯ. ಎಲ್ಲರೂ ಅವ್ರ ಅಭಿಪ್ರಾಯ ಹೇಳ್ಕೋಬಹುದು, ಹೇಳ್ತಾರ ಅಷ್ಟೇ. ಅಂತಿಮವಾಗಿ ಹೈಕಮಾಂಡ್ ಹೇಳಿದ ಮೇಲೆ DCM ಅವರು CM ಆಗ್ತಾರೆ ಅಂತ ಸಿದ್ದರಾಮಯ್ಯ ಹೇಳ್ತಾ ಇರೋದು. ಆದ್ರೆ ಅದು ಯಾವಾಗ ಅಂತ ಅದನ್ನ ನಾವ್ ಹೇಳಕ್ಕಾಗಲ್ಲ, ಸಿದ್ದರಾಮಯ್ಯನೇ ಹೇಳ್ಬೇಕು. ಬೇರೆ ಇನ್ಯಾರು ಹೇಳಕ್ಕಾಗಲ್ಲ. ಹೈಕಮಾಂಡ್ ಮತ್ತು ಸಿದ್ದರಾಮಯ್ಯನೇ ಹೇಳ್ಬೇಕು ಅದನ್ನ. ಅಂದ್ರೆ DCM ಯಾವಾಗ CM ಆಗ್ತಾರೆ ಅನ್ನೋದನ್ನ ಸಿದ್ದರಾಮಯ್ಯ ಅವರು ಹೇಳಿದ್ರೆ ಆಗೋಗ್ಬಿಡುತ್ತೆ. ಹೌದು, ಇನ್ಯಾರು ತೀರ್ಮಾನ ಮಾಡೋದು? ಸಿದ್ದರಾಮಯ್ಯನವರೇ ತೀರ್ಮಾನ ಮಾಡ್ಬೇಕು. ಸಿದ್ದರಾಮಯ್ಯನವರು ಮತ್ತೆ ಹೈಕಮಾಂಡ್, ಡೆಲ್ಲಿ ಹೈಕಮಾಂಡ್ ಸಿದ್ದರಾಮಯ್ಯನವರೇ ತೀರ್ಮಾನ ಮಾಡ್ಬೇಕು DCM ಯಾವಾಗ CM ಆಗ್ಬೇಕು ಅಂತ. ಬಿಟ್ಕೊಡೋ ವಿಚಾರ ಸರ್, ಏನ್ ವಿಚಾರ ಆದ್ರೂ ಆಗ್ಲಿ, ತೀರ್ಮಾನ ಮಾಡೋದು ಯಾರು? ಸಿದ್ದರಾಮಯ್ಯನವರೇ ತೀರ್ಮಾನ ಮಾಡ್ಬೇಕು. CM ಕೊಟ್ಟ ಮಾತಿನಂತೆ ನಡ್ಕೊಳ್ತಾರೆ ಅಂತೀರಾ ಸರ್? ಅದನ್ನ ನೀವು ಬ್ರೇಕ್ಫಾಸ್ಟ್ ಮೀಟಿಂಗ್ ಬಂದವ್ರನ್ನ ಕೇಳ್ಬೇಕಾಯ್ತು, ನಾನು ಕೇಳಿದ್ರೆ ನೀವು? CM ಅಂತಿಮ ತೀರ್ಮಾನದಂತೆ DCM DK ಶಿವಕುಮಾರ್ ಅವರು CM ಆಗ್ತಾರೆ. ಕೊಟ್ಟ ಮಾತಿನಂತೆ ನಡಿಲಿ ಅಂತ. ಏನಾದ್ರೂ ತೀರ್ಮಾನ ಆಗ್ಬೇಕಾದ್ರೆ ವಿತ್ ಪರ್ಮಿಷನ್ ಆಫ್ ದಿ CM ಆಗ್ಬೇಕಲ್ವಾ? ಹೈಕಮಾಂಡ್ ಅಂಡ್ CM ಪರ್ಮಿಷನ್ ಏನಾದ್ರು ನಡಿಬೇಕು ಅಂದ್ರೆ ಹಂಗೆ ಅವರು ಒಪ್ಕೊಂಡ್ರೆ ನಡೀತದೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.